ರಾಜ್ಯದಲ್ಲಿ ಭಾಷಾ ಮಹಾಯುದ್ಧ ಮತ್ತೊಮ್ಮೆ ತಾರಕಕ್ಕೇರೋ ಎಲ್ಲಾ ಸಾಧ್ಯತೆಗಳು ಇವೆ. ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ರದ್ದುಗೊಳಿಸಿ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕು ಅನ್ನೋ ಕೂಗು ಜೋರಾಗ್ತಿದೆ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಧ್ವನಿಗೂಡಿಸಿದ್ದಾರೆ. ಮತ್ತೆ ತಾರಕಕ್ಕೇರಿದ ತ್ರಿಭಾಷಾ ವರ್ಸಸ್ ದ್ವಿಭಾಷಾ ನೀತಿ ವಿವಾದ. ಹಿಂದಿ ಹೇರಿಕೆ ವಿರುದ್ಧ ಕನ್ನಡಿಗರಿಂದ ಮತ್ತೊಂದು ಹೋರಾಟ. ಹಿಂದಿ 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 ಅಂತ ಹಿಂದಿ ಹಿಂದೆ ಬಿದ್ದಿರೋದೇಕೆ? ಅವರಿಗೊಂದು ಕಾನೂನು, ನಮಗೊಂದು ಕಾನೂನ. ತ್ರಿಭಾಷಾ ನೀತಿ ತೊಲಗಿಸಿ ದ್ವಿಭಾಷಾ ನೀತಿ ಜಾರಿಗೊಳಿಸಿ. ರಾಜ್ಯದಲ್ಲಿ ತ್ರಿಭಾಷಾ ನೀತಿ ವಿರುದ್ಧ ಕರವೇ ರಣಕಹಳೆ. ಕೇವಲ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದ್ದ ಭಾಷಾ ವಿವಾದ ಈಗ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ವ್ಯಾಪಿಸುತ್ತಿದೆ. ಅದರಲ್ಲೂ ಬಿಜೆಪಿ ಆಡಳಿತವಿರುವಂತಹ ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ನೀತಿ ಬದಲು ದ್ವಿಭಾಷಾ ನೀತಿ ಜಾರಿ ಆದೇಶ ಹೊರಬೀಳುತ್ತಿದ್ದಂತೆ ಕರ್ನಾಟಕದಲ್ಲೂ ತ್ರಿಭಾಷಾ ನೀತಿ ವಿರುದ್ಧ ಹೋರಾಟದ ಕಾವು ಜೋರಾಗಿದೆ. ದ್ವಿಭಾಷಾ ನೀತಿ ಜಾರಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಒತ್ತಾಯಿಸಿದ್ದಾರೆ. ಕರವೇ ಆಗ್ರಹಕ್ಕೆ ಧ್ವನಿಗೂಡಿಸಿರುವ ಸಿಎಂ ಸಿದ್ದರಾಮಯ್ಯ, ನನ್ನ ಅಭಿಪ್ರಾಯವು ದ್ವಿಭಾಷಾ ನೀತಿ ಪರವಾಗಿದೆ ಎಂದಿದ್ದಾರೆ. ಬೇರೆ ಭಾಷೆಗಳಲ್ಲೂ ಕೂಡ ಇದು ಆಗಲಿ, ಕನ್ನಡದಲ್ಲಾಗಿಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ಆಗಲಿ. ಇದು ಬರೀ ಭಾರತಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿಗೆ ಇದು ಅಪ್ಲೈ ಆಗ್ತದೆ. ಅದರಿಂದ ಇದು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಆಗ್ಲಿ, ಭಾರತ ದೇಶದಲ್ಲಿ ಆಗ್ಲಿ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆಗ್ಲಿ ಅಂತ ಹೇಳಿ ಆಶಿಸ್ತೇನೆ. ಹಂಪ ನಾಗರಾಜಯ್ಯನವರು ಒಂದು ಮಾತು ಹೇಳಿದ್ದಾರೆ, ಅದು ನನ್ನ ಅಭಿಪ್ರಾಯ ಹೇಳದೆ ಮೊನ್ನೆ ಹಂಪ ನಾಗರಾಜಯ್ಯನವರು ದ್ವಿಭಾಷಾ ಸೂತ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಕನ್ನಡ ಪರ ಸಂಘಟನೆಗಳ ಹಕ್ಕೊತ್ತಾಯ ನೋಡೋದಾದ್ರೆ, ಕರವೇ ಹಕ್ಕೊತ್ತಾಯ ಏನು? ಕರ್ನಾಟಕ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯಗೊಳಿಸಿ ಕನ್ನಡ ಮತ್ತು ಇಂಗ್ಲಿಷ್ ದ್ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು. ತೃತೀಯ ಭಾಷೆಯಾದ ಹಿಂದಿಯನ್ನ ಪಠ್ಯಕ್ರಮದಿಂದ ಹೊರಗಿಡಬೇಕು. ಸಿಬಿಎಸ್ಇ, ಐಸಿಎಸ್ಇ ಶಾಲೆಗಳಿಗೆ ದ್ವಿಭಾಷಾ ನೀತಿಯನ್ನ ಜಾರಿಗೊಳಿಸಬೇಕು. ಸಿಬಿಎಸ್ಇ, ಐಸಿಎಸ್ಇ ಶಾಲೆಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನೇ ಕಡ್ಡಾಯಗೊಳಿಸಬೇಕು. ರಾಜ್ಯಕ್ಕೆ ತ್ರಿಭಾಷಾ ನೀತಿ ಅವಶ್ಯಕತೆ ಇಲ್ಲ ಎಂದಿರೋ ಕನ್ನಡ ಪರ ಹೋರಾಟಗಾರರು ಹಿಂದಿ ವಿದ್ಯಾರ್ಥಿಗಳ ಮೇಲೆ ಶೈಕ್ಷಣಿಕ ಹೊರೆಯಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಕರವೇ ವಾದ ಏನು ಅಂತ ನೋಡೋದಾದ್ರೆ, ಕರವೇ ವಾದ ಏನು? ಕನ್ನಡ ಪ್ರಥಮ ಭಾಷೆ, ಇಂಗ್ಲಿಷ್ ದ್ವಿತೀಯ ಭಾಷೆ ಆಗಬೇಕು. ಮೂರನೇ ಭಾಷೆ ಹಿಂದಿ ಕಲಿಕೆಯನ್ನ ಕಡ್ಡಾಯ ಮಾಡಲಾಗಿದೆ. ಎಸ್ಎಸ್ಎಲ್ಸಿಯಲ್ಲಿ 100 ಅಂಕಗಳ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಇದು ವಿದ್ಯಾರ್ಥಿಗಳ ಮೇಲೆ ಅನಗತ್ಯ ಒತ್ತಡವನ್ನ ಹಾಕಲಾಗ್ತಿದೆ. ಇದರಿಂದ ಎಸ್ಎಸ್ಎಲ್ಸಿಯಲ್ಲಿ ಫೇಲ್ ಆಗುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. 2024ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90,794 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್. ಹಿಂದಿಯಲ್ಲಿ ಅನುತ್ತೀರ್ಣ ವಿದ್ಯಾರ್ಥಿಗಳ ಸಂಖ್ಯೆ 21% ಅಷ್ಟಿದೆ. 2025ರಲ್ಲೂ ಈ ಸಂಖ್ಯೆ 1.2 ಲಕ್ಷಕ್ಕಿಂತಲೂ ಹೆಚ್ಚಳವಾಗಿದೆ. ಹಿಂದಿ ಕಡ್ಡಾಯದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹೊರೆ, ಹಿಂದಿ ಹೇರಿಕೆಗೆ ಕನ್ನಡದ ಮಕ್ಕಳ ಭವಿಷ್ಯ ಬಲಿಯಾಗುತ್ತಿದೆ. ಇನ್ನು ಎಲ್ಲೆಲ್ಲಿ ತ್ರಿಭಾಷಾ ನೀತಿಯನ್ನ ರದ್ದುಗೊಳಿಸಲಾಗಿದೆ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ನೀತಿಗೆ ಕೋಕ್. ಮಹಾರಾಷ್ಟ್ರದಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಭಾಷೆ ಕಡ್ಡಾಯ. 1ರಿಂದ 5ನೇ ತರಗತಿಯವರೆಗೂ ಮರಾಠಿ, ಇಂಗ್ಲಿಷ್ ಕಡ್ಡಾಯ. ಹಿಂದಿಯನ್ನ ಐಚ್ಛಿಕ ಭಾಷೆಯನ್ನಾಗಿ ಕಲಿಯುವ ಅವಕಾಶ. ತಿದ್ದುಪಡಿ ಮಾಡಿ ಹಿಂದಿಯನ್ನ ಐಚ್ಛಿಕ ಭಾಷೆಯನ್ನಾಗಿ ಮಾಡಿತು. ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಬೇರೆ ಭಾಷೆ ಬಯಸಿದ್ರೂ ಅವಕಾಶ. ಯಾವುದೇ ಭಾರತೀಯ ಭಾಷೆ ಕಲಿಯಲು ಬಯಸಿದರೆ ಅವಕಾಶ. ಆಗ ಅಂತಹ ವಿದ್ಯಾರ್ಥಿಗಳು ಹಿಂದಿಯನ್ನ ತ್ಯಜಿಸಬಹುದು. ಅಂತಹ ಬೇಡಿಕೆ ಬಂದಲ್ಲಿ ಶಿಕ್ಷಕರನ್ನ ನೇಮಿಸಲು ಆದೇಶ. ಶಿಕ್ಷಕರ ನೇಮಕ ಸಾಧ್ಯವಾಗದೇ ಇದ್ರೆ ಆನ್ಲೈನ್ನಲ್ಲಿ ಶಿಕ್ಷಣ.
ಒಟ್ಟಾರೆ ತ್ರಿಭಾಷಾ ನೀತಿ ವಿರುದ್ಧ ಮತ್ತೆ ರೊಚ್ಚಿಗೆದ್ದಿರುವ ಕನ್ನಡಿಗರು ಈ ಬಾರಿ ನಿರ್ಣಾಯಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕನ್ನಡ ಕಾವಲು ಸಮಿತಿಯಿಂದ ಬಂದಿರೋ ಸಿಎಂ ಸಿದ್ದರಾಮಯ್ಯ ದಿಟ್ಟ ನಿರ್ಧಾರ ಕೈಗೊಳ್ತಾರಾ? ಕಾದಷ್ಟೇ ನೋಡಬೇಕು. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.